स्वागत है आपका बी न्यूज नेशन में। मैं हूं आबिद हुसैन शेख। बीजापुर में कृषि मेले का आयोजन। देश का चौथा कृषि विश्वविद्यालय बीजापुर में आज कृषि मेले का आयोजन हुआ, जिसमें किसानों और खेती कामों से जुड़े हुए तकनीकी ज्ञान का भंडार माना जाने वाले कृषि विश्वविद्यालय के रिसर्च सेंटर के रूप में सन 1933 में बीजापुर में बनाया गया। जबकि रिसर्च सेंटर से किसान उपयोग करने वाले यंत्रों को चलाने प्रयोगता के लिए यहां पर ट्रेनिंग दी जाती है। इस ट्रेनिंग से लाभ उठाने वालों को सरकार कर्ज में रियायत भी देती है। इस वर्ष बीटेक एग्री विषय पर स्टडी सेंटर भी शुरू किया गया है, जिससे आने वाले दिनों में देश विदेश में यहाँ के छात्रों का झंडा पूरे विश्व में लहराए जाने की उम्मीद जताई वाइस चांसलर डीपी बिरादार ने। ಈಗಾಗಲೇ ನಮ್ಮ ಸುಧಾರಿಸಿಕೊಂಡು ಬಂದು ಅವರ ಆರ್ಥಿಕ ವಿಜಯಪುರ ಆವರಣ ಪಿಟ್ನಾಳಿ ಫಾರ್ಮ್ ಈ ವರ್ಷದ ಸಹಿತ ಒಂದು ಪದವಿ ಕಾರ್ಯಕ್ರಮವನ್ನ ತೋಟಗಾರಿಕೆ ಬೆಳೆಗಳನ್ನ ನಾನು ಹೆಮ್ಮೆ ಕುಲಪತಿಗಳು, ಆಡಳಿತ ಮಂಡಳಿ ಸದಸ್ಯರುಗಳು ಹಾಗೂ ವಿಶ್ವವಿದ್ಯಾಲಯ ಧಾರವಾಡ ಹಾಗೂ ವಿಜಯಪುರ ಜಿಲ್ಲೆಯ ಆವರಣದ ಕೃಷಿ ಇಲಾಖೆಯ ರೈತರಿಗೆ ಕಷ್ಟಪಡ್ತಾರೆ, ಅವರಿಗೆ ತಕ್ಕ ಬೆಲೆ, ಬೆಳೆಗೆ ತಕ್ಕ ಬೆಲೆ ಸಿಗ್ಬೇಕು. ರೈತರೇ ತೊಗರಿದು ಇಳುವರಿ ಪಡ್ಕೊಂಡಿದಾರೋ ಇಲ್ಲ? 100 ಕ್ವಿಂಟಲ್ ವರೆಗೂ ಇಳುವರಿ ಪಡ್ಕೊಂಡಿದೀವಿ. ಯಾಕಂದ್ರೆ ಹೊಸ ಬೆಳೆ, ಹೊಸ ತಳಿಗಳನ್ನ ನಾವು ಹೇಗೆ ನಮ್ಮ ಇದ್ದ ಸಣ್ಣ ಹೊಲದಲ್ಲೇ ನಾವು ಇಳುವರಿಯನ್ನ ಜಾಸ್ತಿ ಮಾಡ್ಕೋಬಹುದು. ನೀರನ್ನು ವೇಸ್ಟ್ ಮಾಡಿದ್ರೆ ಇವತ್ತು ಕೆನಲ್ಗೆ ಹೋಗೋ ನೀರು ಹಳ್ಳಕ್ಕೆ ಹೋಗ್ತದೆ. ಸಾಕಷ್ಟು ಸನ್ನಿವೇಶಗಳನ್ನ ನಾವು ನೋಡಿವಿ. ಯಾಕಂದ್ರೆ ವ್ಯವಸಾಯ ಮಾಡಿದವರಿಗೆ ವ್ಯವಸಾಯ ಮಾಡುವವರ ಕಷ್ಟ ಅನುಭವ ಆಗುತ್ತೆ. ಬಟ್ ನಾನು ವ್ಯವಸಾಯ ಮಾಡಿದ್ದೀನಿ 5 ವರ್ಷ. ನಮ್ಮ ರೈತರ ಕಷ್ಟ ಏನು ಅನ್ನೋದು ನನಗೂ ಗೊತ್ತು. ತಾವೆಲ್ಲ ಸೌಲಭ್ಯಗಳನ್ನ ಪಡ್ಕೊಳ್ಳಿ. ಯಾಕಂದ್ರೆ ಇವತ್ತ ನಾವು ಬದಲಾಗಬೇಕಾಗಿದೆ. ಈಗ ಎಷ್ಟೋ ವಿಚಾರಗಳು ನಮ್ಮ ಅಧಿಕಾರಿಗಳು ಹೇಳೋರಿದ್ದಾರೆ. ಯಾಕಂದ್ರೆ ನನ್ಗೆ ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ರೈತರಿಗೂ ಹಾಗೂ ನಮ್ಮ ಕುಲಪತಿಗಳಿಗೆ ನಮಸ್ಕರಿಸಿ ನನ್ನ 2 ಮಾತುಗಳನ್ನ ವಿರಾಮ ಹೇಳ। और खबरों के लिए देखते रहिए बी न्यूज नेशन।